ವಿಶ್ರಮಕ್ಕೆ ಬೆಂಗಳೂರಿಂದ ಮತ್ತೊಂದಷ್ಟು ಪುಸ್ತಕಗಳನ್ನ ತೊಗೊಂಡು ಬಂದೆ. ಒಂದು 500-600 ಪುಸ್ತಕಗಳಿರ್ಬೋದು. ಅದನ್ನು ಇದರಲ್ಲಿ ಈ ಶೆಲ್ಫಲ್ಲಿ ಇಡಿಸೋದಕ್ಕೆ ಜಾಗ ಸಾಕಾಗಲ್ಲ ಅನ್ನಿಸ್ತು. ಅದಕ್ಕೆ ಇನ್ನೊಂದೆರಡು ಶೆಲ್ಫ್ ಇಟ್ಟರೆ ಪುಸ್ತಕಗಳಿಗೆ ಇಡೋದಕ್ಕೆ ಅವಕಾಶ ಆಗುತ್ತೆ ಅಂತ ತಂದೆ. ಇಲ್ಲಿ ಸಾಮಾನ್ಯ ಚಿಕ್ಕ ವಯಸ್ಸಿಂದನೂ ಅಷ್ಟೇ ನನ್ನ ಕೆಲಸ ನಾನೇ ಮಾಡಿ ಅಭ್ಯಾಸ. ಅಂದರೆ ಈ ಥರ ಫರ್ನಿಚರ್ ಸೆಟ್ ಮಾಡೋದು, ಇಲ್ಲ ಪೇಂಟ್ ಮಾಡೋದು, ಡ್ರಿಲ್ ಮಾಡೋದು, ಇವೆಲ್ಲ ನನಗೆ ತುಂಬ ಇಷ್ಟವಾದ ಕೆಲಸಗಳು ಚಿಕ್ಕ ವಯಸ್ಸಿಂದನವೇ. ಯಾಕಂದರೆ ನಾನು ಬೆಳೆದಿದ್ದ ಬಾಲ್ಯ ಕೂಡ ಅಂಥದ್ದೇನೆ. ಸರ್ಕಾರಿ ಶಾಲೆಯಲ್ಲಿ ಓದಿದ್ದು, ತುಂಬ ಕಡು ಬಡತನದ ಗೆಳೆಯರು. ಹಾಗಾಗಿ ಅದು ಒಂದು ರೀತಿ ಅವ್ರ ಜೊತೆಗೆ ಇದ್ದು, ಅಲ್ಲಿ ಮೈಸೂರಲ್ಲಿ ಸಿದ್ದಪ್ಪ ಸ್ಕ್ವೇರ್ ಅಂತಿದೆ. ಆ ಸಿದ್ದಪ್ಪ ಸ್ಕ್ವೇರಲ್ಲಿ ನನ್ನ ಫ್ರೆಂಡು ಎಳ್ನೀರು ಮಾರ್ತಿದ್ದ. ಸೊ ಅವನ ಜೊತೆ ಕೂತ್ಕೊಂಡು ನಾನು ಎಳ್ನೀರು ಕೊಚ್ಚೋದು ಹೇಗೆ ಅದೆಲ್ಲ ನೋಡ್ಕೊಳ್ತಿದ್ದೆ. ಸೊ ಒಂದೊಂದು ಶರ್ಟ್ ಇತ್ತು, ಅವನು ಅದನ್ನೇ ಬಳಸಿದ್ದ. ಯಾಕೆಂದರೆ ಎಳ್ನೀರು ಕೊಚ್ಚೋವಾಗ ಅದು ಕರೆ ಆಗುತ್ತೆ ಅಂತ. ಸೊ ನನಗಿವಾಗ ಟ್ರಾಜೆಕ್ಟ್ರಿ ಮತ್ತೊಂದೆಲ್ಲ ಸೈನ್ಸ್ ಬಗ್ಗೆ ಹೇಳ್ಬೋದು. ಹಿಂಗೆ ಕೊಚ್ಚಿದಾಗ ಯಾವ ಟ್ರಾಜೆಕ್ಟ್ರಿ ನೀರು ಹಿಂಗೆ ಅದು ಎಳ್ನೀರು ಹಿಂಗೆ ಹಾರುತ್ತೆ, ಅದು ಎಳ್ನೀರು ಹಂಗೆ ಹಾರಿದ್ದು ಯಾವ ಥರ ಹೋಗುತ್ತೆ, ಎಷ್ಟು ದೂರ ಹೋಗುತ್ತೆ, ಇವೆಲ್ಲ ಟ್ರಾಜೆಕ್ಟ್ರಿ ಮಾತಾಡ್ಬೋದು. ಆದರೆ ಆವಾಗ ಚಿಕ್ಕ ವಯಸ್ಸಲ್ಲಿ ಅದೆಲ್ಲ ಗೊತ್ತಾಗ್ತಿರ್ಲಿಲ್ಲ. ನನಗದು ಕುತೂಹಲ, ಹಿಂಗೆ ಕೊಚ್ಚಿದಾಗ ಎಳ್ನೀರು ಹೇಗೆ ಹಾರುತ್ತೆ, ಅದು ಹಾರಿದಾಗ ಅದು ಅವನ ಶರ್ಟ್ ಮೇಲೆ ಮತ್ತೊಂದು ಮೇಲೆ ಅದು ಹೇಗೆ ಅದು ಬೀಳುತ್ತೆ. ಅವನ ಶರ್ಟ್ ದಿನ ಅದೇ ಶರ್ಟ್ ಹಾಕ್ಕೊಂಡು ಅವನು ಎಳ್ನೀರು ಕೊಚ್ತೀವಿ ಅಂದ್ರೆ ಇಲ್ಲೆಲ್ಲ ಕರೆ ಆಗ್ಬಿಟ್ಟಿರೋದು ಎಳ್ನೀರು. ಸೊ ಅದು ಹಾರಿದ್ದು ಹೇಗೆ, ಅದು ಇವನ ಕಡೆಗೆ ಹೇಗೆ ಹಾರುತ್ತೋ, ಅವನು ಹೊಡೆದಿದ್ದು ಈ ರೀತಿ. ಸೊ ಅದು ಶರ್ಟ್ ಮೇಲೆ ಕೊಳೆ ಆಗಿರೋದನ್ನ ಹಿಂಗೆ ನೋಡ್ತಾ ನಿಂತ್ಕೊಳ್ಳೋದು. ಎಳ್ನೀರು ಹಾರಿರ್ಬೋದು ಅಂದಮೇಲೆ, ಅಥವಾ ಅಕ್ಕಪಕ್ಕ ಹೇಗೆ ಹಾರುತ್ತೋ, ಇದೆಲ್ಲ ಕೌತುಕ ನಂಗೆ. ಒಂಥರ ಸ್ಲೋ ಮೋಷನಲ್ಲಿ ಹಿಂಗೆ ಕೊಚ್ಚಿದಾಗ ಝೀ ಅಂತ ಹಿಂಗೆಲ್ಲ ಹಾರಂಗೆಲ್ಲ ಊಹೆ ಮಾಡ್ಕೊಳ್ಳೋದು ನಾನು. ಸೊ ಆ ರೀತಿ ಇತ್ತು. ಮತ್ತು ಇನ್ನೊಬ್ಬ ಗೆಳೆಯ ಹಾಲು ಹಾಕ್ತಿದ್ದ ಮನೆಗೆ, ಹೋಟೆಲ್ಸ್ಗೆಲ್ಲ ಹೋಗಿ. ನಾವು ಅವನ ಜೊತೆಗೆ ಹೋಗಿ ನಾನು ಕೂಡ ಹಾಲು ಹಾಕೋದಕ್ಕೆ ಹೋಗ್ತಿದ್ದೆ. ನಾ ಪ್ರಪಂಚ ನೋಡ್ತಾ ಇರೋದು ನಾನು. ಯಾಕೆಂದರೆ ನಾವು ಕಸ್ಟಮರ್ ಆಗಿ ಹೋದಾಗ ಹೋಟೆಲ್ಗೆ ನಮ್ಮ ಜೊತೆ ವ್ಯವಹರಿಸೋ ರೀತಿ ಬೇರೆ, ನಾವು ಅದೇ ಹಾಲು ತೊಗೊಂಡೋಗಿ ಕೊಟ್ಟಾಗ ಅವ್ರು ನಮಗೆ ಕಸ್ಟಮರು. ಹೀಗೆ ವ್ಯವಹಾರ ಹೇಗೆ ಬದಲಾಗುತ್ತೆ, ಹಿಂಗೆ ವಿಚಿತ್ರ ಕುತೂಹಲಗಳು ತಿಳ್ಕೊಬೇಕು ಅವೆಲ್ಲ ನನಗೆ ಅಂತ ಆಸೆ ಆಗ್ತಿತ್ತು. ಹಂಗಾಗಿ ಎಲ್ಲ ಕೆಲಸಗಳನ್ನು ಕಲಿಬೇಕಂತ ಹೋಗ್ತಿದ್ದೆ. ಹಾಗಾಗಿ ನಾನು ತುಂಬ ಇದೆಲ್ಲ ಇಟ್ಕೊಂಡಿರ್ತೀನಿ, ಏನು ಎಲ್ಲ ಥರದ ಟೂಲ್ಸ್ನ ನಾನು ಇಟ್ಕೊಂಡಿರ್ತೀನಿ. ಏನಕ್ಕೆ ಅಂತಂದರೆ ಈ ಥರ ನನ್ನ ಕೆಲಸ ನಾನೇ ಮಾಡ್ಕೋತೀನಿ ಅಂತಂದಾಗ ಅದು ಬಳಕೆ ಆಗಬೇಕು. ಸೊ ಈ ಥರ ನಾನೇ ಶೆಲ್ಫ್ ರೆಡಿ ಮಾಡ್ಕೊಳ್ತೀನಿ, ಮತ್ತೊಂದು ಫಿಟ್ ಮಾಡ್ಕೊಳ್ತೀನಿ ಅಂತಂದಾಗ, ಮರನ ಕೆತ್ತಿನಾದ್ರು ಆರ್ಟ್ ಮಾಡ್ಕೋಬೇಕು ಅಂದಾಗ ಬೇಕಾಗತ್ತೆ ಅಂತ ಟೂಲ್ಸ್ ನಾನು ಇಟ್ಟಿರ್ತೀನಿ. ಈ ಟೂಲ್ಸ್ ಎಲ್ಲವಾಗಲೂ ಪ್ರಯೋಜನಕ್ಕೆ ಬರಲ್ಲ. ನನಗೆ ಯಾವಾಗ ಬೇಕಿರುತ್ತೋ ಆವಾಗ ಮಾತ್ರ, ಅಂದರೆ ಅಂಥ ಕೆಲಸ ಇದ್ದಾಗ ಮಾತ್ರ ನಮಗೆ ಟೂಲ್ಸು ಪ್ರಯೋಜನಕ್ಕೆ ಬರೋದು. ಯಾವತ್ತೋ ಒಂದು ದಿನ ಪ್ರಯೋಜನಕ್ಕೆ ಬರೋದನ್ನು ನಾವು ಮನೇಲಿ ಇಟ್ಕೊಂಡಿರ್ತೀವಿ, ಮತ್ತು ಅದನ್ನು ನೀಟಾಗಿ ಇಟ್ಕೋಬೇಕು. ಇಲ್ಲಾಂದ್ರೆ ಇವೆಲ್ಲ ತುಕ್ಕು ಹಿಡಿದೋಗುತ್ತೆ. ಸೊ ಇದನ್ನು ನೀಟಾಗಿ ನೋಡ್ಕೋಬೇಕು. ಟೂಲ್ಸ್ನ ನಾವು ಇಟ್ಕೊಂಡಿದ್ರೆ ಸರಿಯಾದ ಸಮಯಕ್ಕೆ ಅದು ನಮಗೆ ಬಳಕೆಗೆ ಬರುತ್ತೆ. ಇದು ನನಗೆ ತುಂಬ ಕಾಡುವಂಥ ವಿಷಯ. ಯಾಕೆ ಅಂದರೆ ನಾವು ಜೀವನದಲ್ಲೂ ಹಾಗೆ ನಾವೆಲ್ಲೋ ಓದಿರ್ತೀವಿ, ಮತ್ತು ಯಾರೋ ಮಾತು ಕೇಳಿರ್ತೀವಿ, ನಮಗೇನೋ ಅನುಭವ ಬಂದಿರುತ್ತೆ ಜೀವನದಲ್ಲಿ. ಅದೆಲ್ಲ ಟೂಲ್ಸ್ ಇದ್ದಂಗೆ, ಅವು ನಮಗೆ ಯೂಸ್ ಆಗ್ತಿರುತ್ತೆ. ಅದನ್ನು ನಾವು ಪ್ರಯೋಜನಕ್ಕೆ ಬಂದಿಲ್ಲ ಅಂತ ಅದನ್ನು ನಾವು ಅಲ್ಲಿಗೆಳೆಯೋ ಅವಶ್ಯಕತೆ ಇಲ್ಲ. ಅದು ಇರಬೇಕು ನಮಗೆ, ಯಾವತ್ತೋ ಒಂದಿನ ಬಳಕೆ ಬರುತ್ತೆ. ಹಾಗೆ ನಾವು ಏನೇ ಜೀವನದಲ್ಲಿ ನಾವು ಕಲಿತಿದ್ದೀವಿ ಅಂತಂದರೂ ಅದ್ರ ಸ್ಮರಣೆ ಇರಬೇಕು. ಆ ಸ್ಮರಣೆ ಇದ್ದಾಗ ನಮಗೆ ಮುಂದೊಂದು ದಿನ ಅದನ್ನು ಅಳವಡಿಸ್ಕೊಳ್ಳೋಕ್ಕೆ ಸಹಾಯ ಆಗುತ್ತೆ. ಹಾಗಾಗಿ ಅದನ್ನು ಸ್ಮರಣೆ ಮತ್ತು ಅಭ್ಯಾಸ ಅಂತ ನಾವು ಇದರಲ್ಲಿ ಹೇಳ್ತೀವಿ. ಅದರಲ್ಲಿ ಯೋಗ ಮಾರ್ಗದಲ್ಲಿ ಅದನ್ನು ಸ್ಮರಣೆ ಮತ್ತು ಅಭ್ಯಾಸ ಅಂತ ಹೇಳ್ತೀವಿ. ಇದನ್ನು ಕೃಷ್ಣ ಕೂಡ ಭಗವದ್ಗೀತೆಯಲ್ಲಿ ಅರ್ಜುನ ಕೇಳ್ತಾನೆ, ಇಲ್ಲಪ್ಪ ನಾನು ನೀ ಇಷ್ಟೆಲ್ಲ ವಿಷಯ ಹೇಳ್ತಾ ಇದೀಯಾ, ಆದರೆ ನಾನು ಅದನ್ನು ಮರ್ತೋಗ್ಬಿಟ್ರೆ ಏನು ಮಾಡಲಿ ಅಂತ ಅವನು ಆತಂಕ ವ್ಯಕ್ತಪಡಿಸ್ತಾನೆ. ಅದಕ್ಕೆ ಅವನು ಹೇಳ್ತಾನೆ, ಚಿಂತೆ ಮಾಡಬೇಡ, ನೀನು ಅಭ್ಯಾಸ ಮಾಡ್ತಾ ಇರು, ನೀನು ಅದನ್ನು
ಅಭ್ಯಾಸ ಮಾಡ್ತಿದ್ರೆ ಒಂದಲ್ಲ ಒಂದಿನ ಮತ್ತೆ ನಿನಗದು ನೆನಪಾಗತ್ತೆ, ಪ್ರಯೋಜನಕ್ಕೆ ಬರುತ್ತೆ. ನೀವು ಯಾವ್ದು ಏನೇ ಕಲ್ತ್ರು ಅದು ವ್ಯರ್ಥ ಆಗಲ್ಲ. ಅದು ಖಂಡಿತ ಒಂದಲ್ಲ ಒಂದು ರೀತಿ ನಿನಗದು ಪ್ರಯೋಜನಕ್ಕೆ ಬಂದೇ ಬರುತ್ತೆ ಅಂತ ಕೃಷ್ಣ ಅವನಿಗೆ ಧೈರ್ಯವನ್ನು ಕೊಡ್ತಾನೆ. ನಮಗೆ ಅಂತಹ ಒಂದು ಸ್ಮರಣೆ ಅಭ್ಯಾಸ ತುಂಬ ಮುಖ್ಯ. ಅದು ಎಲ್ಲವಾಗಲೂ ಒಂದು ಜೀವನದಲ್ಲಿ ಅನುಭವದಿಂದನೇ ಸಿಗತ್ತೆ ಅಂತ ಹೇಳೋಕ್ಕಾಗಲ್ಲ. ನೋಡಿ, ಈಗ ಇದು ಮುಂಚೆ ನಾನು ಈ ಶೆಲ್ಫ್ನ ಮುಂಚೆ ನಾನು ಬೆಂಗಳೂರಲ್ಲಿ ಬಳಸ್ತಾ ಇದ್ದೆ. ಇದನ್ನು ತೊಗೊಂಡು ಬಂದಿದ್ದೀನಿ ಇವಾಗ ಇಲ್ಲಿಗೆ. ಸೊ ಇಲ್ಲಿ ನನಗೆ ಸ್ಮರಣೆ ಇರಬೇಕು, ನಾನು ಯಾವುದನ್ನು ಎಲ್ಲಿ ಬಳಸಿದ್ದೆ, ಹೇಗೆ ಬಳಸಿದ್ದೆ ಅನ್ನೋ ಸ್ಮರಣೆ ಇದ್ದಾಗ ಅದೇ ರೀತಿ ನಾನು ಫಿಟ್ ಮಾಡ್ಕೊಳ್ಳೋಕೆ ಸುಲಭ ಆಗುತ್ತೆ. ಅವನು ನಿನಗೆ ನಂಬರಿಂಗ್ಸ್ ಎಲ್ಲ ಮಾಡಿರ್ತಾನೆ, ಇದಕ್ಕೆಲ್ಲ ಈ ರೀತಿ ಹೆಸರು ನಂಬರ್ ಕೊಟ್ಟಿರ್ತಾರೆ. ಸೊ ನೀವು ನೆನ್ಪಿಟ್ಕೊಳ್ಳಿ, ಇದೇ ಥರ ಫಿಟ್ ಮಾಡ್ಕೊಳ್ಳಿ ಅಂತ. ನಾನು ಅದನ್ನು ಸ್ಮರಣೆಯಲ್ಲಿ ಇಟ್ಕೊಂಡಿರ್ಬೇಕು. ಆ ಸ್ಮರಣೆಯಲ್ಲಿ ಇಟ್ಕೊಂಡು ಇದನ್ನು ಫಿಟ್ ಮಾಡೋವಾಗ ನನಗದು ನೆನಪಿಗೆ ಬರಬೇಕು. ಇಲ್ಲಾಂದರೆ ಇವಾಗ ಒಂದು ಸೆಕೆಂಡ್ ಕಷ್ಟಪಟ್ಟಂಗೆ ಯಾವುದ ಮೇಲೆ ಯಾವುದು ಅಂತ ಯೋಚನೆ ಮಾಡಬೇಕಾಗತ್ತೆ. ಹಾಗೆ ಇದು ಸ್ಮರಣೆ ಮತ್ತು ಅಭ್ಯಾಸ ಅಂತ. ಸೊ ಸ್ಮರಣೆಗೆ ಯಾವ್ಯಾವ್ದನ್ನ ಇಟ್ಕೋಬೇಕು. ನಾವು ಸಾಮಾನ್ಯ ಏನು ಮಾಡ್ತೀವಿ, ಮೆಮೊರೀಸನ್ನು ಸರಿಗೆ ಬಳಸ್ಕೊಳ್ಳೋಕೆ ಬರಲ್ಲ ನಮಗೆ, ಅದಕ್ಕೆ ಕಷ್ಟಪಡ್ತೀವಿ. ನಮಗೆ ಮೆಮೊರೀಸ್ ಯಾಕೆ ಬೇಕು ಅದನ್ನು ನಾವು ತುಂಬ ಯೋಚನೆ ಮಾಡಬೇಕಾಗಿರೋಂಥ ವಿಷಯ. ಅದು ನಮಗೆ ಮೆಮೊರೀಸ್ ಯಾಕೆ ಬೇಕು, ಏನು ಮಾಡಬೇಕಿತ್ತು, ಮೆಮೊರೀಸಿಂದ ಪ್ರಯೋಜನ ಆದರೂ ಏನು ಅಂತ ಯೋಚನೆ ಮಾಡಬೇಕಾಗತ್ತೆ. ಈಗ ಉದಾಹರಣೆ, ನಾವು ಇಲ್ಲಿಂದ ಮನೆಯಿಂದ ಆಫೀಸ್ಗೆ ಹೋಗ್ತೀವಿ, ಆಫೀಸಿಂದ ಮನೆಗೆ ಬರ್ತೀವಿ. ಈ ರೂಟ್ ನಮಗೆ ನೆನಪಿರುತ್ತೆ. ನಾನು ಈ ರೂಟಲ್ಲಿ ಹೋಗಬೇಕು, ಈ ರೂಟಲ್ಲಿ ಹೋದರೆ ನನಗೆ ಆಫೀಸ್ಗೆ ಹೋಗ್ತೀನಿ ಅಂತ ನನಗೆ ಸ್ಮರಣೆ ಇದೆ. ನನಗೆ ಗಾಡಿ ಓಡಿಸಿ ಅಭ್ಯಾಸ ಇದೆ. ಸೊ ಈ ಸ್ಮರಣೆ ಮತ್ತು ಅಭ್ಯಾಸ ನನಗೆ ಆಫೀಸ್ನ ಹೊರಟ ತಕ್ಷಣ ನಂಗೆ ಡ್ರೈವ್ ಮಾಡೋಕ್ಕೆ ಬರುತ್ತೆ, ನನಗೆ ರೈಡ್ ಮಾಡೋಕ್ಕೆ ಬರುತ್ತೆ. ನಾನು ಗಾಡಿ ಬ್ಯಾಲೆನ್ಸ್ ಮಾಡಿಕೊಂಡು ಅಥವಾ ಸ್ಟೇರಿಂಗ್ನ ಹಿಡ್ಕೊಂಡು ನಾನು ಸರಿಯಾಗಿ ನಾನು ಆಫೀಸ್ ತಲುಪ್ತೀನಿ. ಅದಕ್ಕೆ ನನಗೆ ಸ್ಮರಣೆ ಮತ್ತು ಅಭ್ಯಾಸ ಬೇಕು. ಈ ಸ್ಮರಣೆ ಮತ್ತು ಅಭ್ಯಾಸದಿಂದ ಮನೆಯಿಂದ ಆಫೀಸು, ಆಫೀಸಿಂದ ಮನೆ, ಅಲ್ಲಿ ಮತ್ತೆ ನನ್ನ ಕೆಲಸದಲ್ಲಿ ನನಗೆ ಸ್ಮರಣೆ ಮತ್ತು ಅಭ್ಯಾಸ ಇದೆ. ಆಫೀಸು ನನ್ನ ರೋಲ್ ಏನು ಮತ್ತು ನನ್ನದು ನೇಚರ್ ಆಫ್ ಜಾಬ್ ಏನು ಅನ್ನೋದು ನನಗೆ ಸ್ಮರಣೆ ಇದೆ. ದಿನ ಆಫೀಸೆಲ್ಲ ಕೆಲಸ ಮಾಡ್ತಾ ನನಗೆ ಅಭ್ಯಾಸ ಆಗಿರುತ್ತೆ. ಹಾಗಾಗಿ ನನ್ನ ಕೆಲಸ ಮಾಡೋದಕ್ಕೆ ಸುಲಭ ಆಗುತ್ತೆ. ಇದು ದಿನನಿತ್ಯದಲ್ಲೂ ನಮಗದು ಬಳಕೆ ಆಗುವಂಥದ್ದು ಸ್ಮರಣೆ ಮತ್ತು ಅಭ್ಯಾಸ. ಇದನ್ನು ನಾನು ಎಷ್ಟು ಪ್ರೊಡಕ್ಟಿವ್ ಆಗಿ ಬಳಸ್ಕೊತೀನಿ ಅನ್ನೋದು ತುಂಬ ಮುಖ್ಯ. ನಾವು ಈ ಉದಾಹರಣೆ ಸದಾ ಭಗವಂತ ನಾಮಸ್ಮರಣೆ ಇರಬೇಕು, ಅಥವಾ ಅದು ಬೀಜ ಮಂತ್ರ ಕೊಟ್ಟಿರ್ತಾರೆ ಗುರುಗಳು, ಅದನ್ನು ನಾನು ಹೇಳ್ಕೊತಾ ಇರಬೇಕು ಅಂತಂದರೆ ನನಗದು ಸ್ಮರಣೆಯಲ್ಲಿರಬೇಕು. ಹೌದು, ನನಗೆ ಗುರುಗಳು ಅದು ಬೀಜ ಮಂತ್ರ ಕೊಟ್ಟಿದ್ದಾರೆ, ಅದು ನನ್ನ ಸ್ಮರಣೆ ಇಟ್ಕೊಂಡು ನಾನು ಆಗಾಗ ಅಭ್ಯಾಸ ಮಾಡಬೇಕು. ಇದು ಸ್ಮರಣೆ. ಆಗಾಗ ಅದನ್ನು ಗುರು ನೀಡಿದ ಬೀಜ ಮಂತ್ರವನ್ನು ಹೇಳ್ಕೊತಾರದು ಅಭ್ಯಾಸ. ನಮಗೇನಾಗುತ್ತೆ, ಅದು ಕಷ್ಟ ಆಗತ್ತೆ. ಕೃಷ್ಣನ ಸದಾ ಹೇಳ್ತಾನೆ ಅರ್ಜುನಂಗೆ, ನೀ ಸದಾ ನನ್ನ ಸ್ಮರಣೆಯಲ್ಲೇ ಇರಬೇಕು ಅಂತ. ಅಯ್ಯೋ ಕೃಷ್ಣ, ನಮ್ಮ ಕೈಲಾಗಲ್ಲಪ್ಪ, ಏನಪ್ಪ ಮಾಡೋದು ಅಂತ ಕೇಳ್ತಾನೆ. ಯಾಕೆ ಅರ್ಜುನ ಹಾಗಂದ? ನಾವು ಮನೆಯಲ್ಲೇ ಕೂತ್ಕೊಂಡು ಆಫೀಸ್ ಬಗ್ಗೆ ಚಿಂತೆ ಮಾಡ್ಬೋದು, ಆಫೀಸಿಗೆ ಕೂತ್ಕೊಂಡು ಮನೆ ಬಗ್ಗೆ ಚಿಂತೆ ಮಾಡೋಕ್ಕೆ ನಮ್ಮ ಕೈಲಾಗುತ್ತೆ. ನಾವೆಲ್ಲೋ ಟ್ರಿಪ್ಗೆ ಹೋಗಿರ್ತೀವಿ, ಅಲ್ಲಿ ಕೂತ್ಕೊಂಡು ಇನ್ನೇನೋ ಯೋಚನೆ ಮಾಡೋಕ್ಕೆ ನಮ್ಮ ಕೈಲಾಗುತ್ತೆ. ವೀಕ್ ಡೇಸಲ್ಲಿ ವೀಕೆಂಡ್ ಬಗ್ಗೆ ಯೋಚನೆ ಮಾಡೋಕ್ಕಾಗತ್ತೆ. ಆದರೆ ನಾವು ಭಗವಂತನ ನಾಮಸ್ಮರಣೆಯನ್ನು ಮಾಡೋದಕ್ಕಾಗಲ್ಲ. ಯಾಕಾಗಲ್ಲ ಅಂತ ಕಷ್ಟ ಏನಿದೆ? ಈಗ ಕೂತ್ಕೊಂಡು ಏನೇನೋ ಯೋಚನೆ ಮಾಡೋಕ್ಕೆ ನಮ್ಮ ಕೈಲಿ ಆಗೋರಿಗೆ ಅದನ್ನ ಯಾಕೆ ಯೋಚನೆ ಮಾಡೋಕ್ಕಾಗಲ್ಲ? ಯಾಕೆ ನಮಗೆ ಇನ್ಕ್ಲಿನೇಷನ್ ಯಾವ ಕಡೆಗಿದೆ ಅನ್ನೋದು ಡಿಪೆಂಡ್ ಆಗುತ್ತೆ. ಇದೆಲ್ಲವೂ ಟೂಲ್ಸೇ. ಕೊನೆಗೆ ಗುರು ನೀಡಿದ ಮಂತ್ರ ಇರ್ಬೋದು, ಅಥವಾ ನಾನು ಎಲ್ಲೋ ಬುಕ್ಕಲ್ಲಿ ಓದಿರ್ತೀನಿ, ಅಥವಾ ಯಾವುದೋ ಗುರುವಾಣಿ ಕೇಳಿರ್ತೀನಿ. ಇದೆಲ್ಲ ಸ್ಮರಣೆಯಲ್ಲಿರಬೇಕು. ಸ್ಮರಣೆಯಲ್ಲಿದ್ದಾಗ ನಾವು ಅದನ್ನು ಅಭ್ಯಾಸ ಮಾಡೋಕ್ಕೆ ಸುಲಭ ಆಗುತ್ತೆ. ಮತ್ತು ಸ್ಮರಣೆ ಅಂದರೆ ನಾವು ಎರಡು ರೀತಿಯಲ್ಲಿ ನೋಡ್ಬೋದು. ಒಂದು ಸ್ಮರಣೆ ಅಂದರೆ ಅದು ಮೆಮೊರಿ ಒಂದು, ಮತ್ತು ನಮ್ಗೆ ಆಗಾಗ ಅದನ್ನು ರೀಕಾಲ್ ಮಾಡ್ಕೊಳ್ಳೋದು. ಈಗ ನನಗೆ ಇಲ್ಲಿ ಟೂಲ್ಸ್ ಇದೆ, ಇದೆಲ್ಲ ಟೂಲ್ಸ್ ಇದೆ, ಬಟ್ ಇದು ಎಲ್ಲಿಟ್ಟಿದ್ದೀನಿ ಅಂತ ನಂಗೆ ನೆನಪಿಲ್ಲ ಅಂದರೆ ಇದು ಫಿಟ್ ಮಾಡೋಕ್ಕೆ ಹೋದಾಗ ನನಗೆ ತಡ್ಕಾಡಬೇಕಾಗತ್ತೆ. ಅಯ್ಯೋ ಟೂಲ್ಸ್ ಎಲ್ಲ ಇಟ್ಟಿದ್ನಲ್ಲ, ಮರ್ತೈತಲ್ಲ, ಎಲ್ಲವಲ್ಲೂ ಕಣ್ಮುಂದೆ ಇರುತ್ತೆ, ಬೇಕು ಅಂತ ಸಿಗಲ್ಲ ಅಂತ ನಾನು ಚಡ್ಪಡಿಸ್ತಾ ಇರಬೇಕಾಗತ್ತೆ. ಇದು ಯಾಕಾಗತ್ತೆ ಅಂದರೆ ನನಗೆ ಸ್ಮರಣೆ ಇಲ್ಲ. ಯಾಕೆ ಅಂದರೆ ನಾನು ಇದನ್ನು ಎಲ್ಲ ಎತ್ತಿಡೋವಾಗ ನನ್ನ ಮನಸ್ಸು ಬೇರೆ ಎಲ್ಲೋ ಇತ್ತು. ಅದಕ್ಕೆ ಈ ಕೆಲಸ ಮಾಡೋವಾಗ ನನಗದು ಎಲ್ಲಿಟ್ಟೆ ಅನ್ನೋದು ಮೆಮೊರಿಯಲ್ಲಿ ಸ್ಟೋರ್ ಮಾಡ್ಕೊಳ್ಳೋಕ್ಕಾಗಲ್ಲ ಮನಸ್ಸಿಗೆ. ಯಾಕೆ? ಆ ಕೆಲಸ ಮಾಡುವಾಗ ನನ್ನ ಮನಸ್ಸು ಎಲ್ಲೋ ಇತ್ತು. ಸೊ ಗುರುವಾಣಿ ಆಗಲಿ ಮತ್ತೊಂದಾಗಲಿ ನನಗದು ಆತ ಹೇಳುವಾಗ ಅಲ್ಲೇ ಗಮನ ಇದ್ದರೆ
ನನಗದು ಸುಲಭ ಆಗುತ್ತೆ. ಇಲ್ಲಾಂದರೆ ಗುರು ಏನೋ ಹೇಳ್ತಿರ್ತಾರೆ, ನಮ್ಮ ತಲೆ ಇನ್ನೆಲ್ಲೋ ಇರುತ್ತೆ, ಆವಾಗ ಗುರು ಹೇಳಿದ್ದು ಮರ್ತೋಗುತ್ತೆ. ಅದು ನಮಗೆ ಮಹಾಭಾರತದ ಉಲ್ಲೇಖ ಸಿಗತ್ತೆ. ಅರ್ಜುನಗೆ ಕೃಷ್ಣ ಅಷ್ಟುದ್ದ ಹೇಳ್ತಾನೆ, ಭಗವದ್ಗೀತೆ ಪ್ರವಚನ ಆಗುತ್ತೆ 18 ಅಧ್ಯಾಯ. ಅದಾದ್ಮೇಲೆ ಏನಾಗುತ್ತೆ, ಇವರು ಪಾಂಡವರು ಗೆಲ್ತಾರೆ, ಕೌರವರು ಸೋಲ್ತಾರೆ, ಧರ್ಮರಾಯಂಗೆ ಪಟ್ಟಾಭಿಷೇಕ ಆಗುತ್ತೆ. ಮತ್ತೆ ಬರ್ತಾನೆ ಅರ್ಜುನ, ಬಂದ್ಬಿಟ್ಟು ಕೃಷ್ಣ ನೀ ಇವತ್ತು ನನಗೇನೋ ಹೇಳಿದ್ದಿ ಕಣಪ್ಪ, ಆದರೆ ನನಗೀಗದು ಮರ್ತೋಗಿದೆ, ದಯವಿಟ್ಟು ನಂಗೆ ಇನ್ನೊಂದ್ಸಲಿ ಉಪದೇಶ ಮಾಡು ಅಂತಾನೆ. ಕೃಷ್ಣಂಗೆ ಕೋಪನ ಬರುತ್ತೆ, ಅಷ್ಟು ಪ್ರೀತಿಯಿಂದ ಅವಾಗ ಹೇಳಿದ್ದೀನಿ, ತದೇಕ ಚಿತ್ತದಿಂದ ಕೇಳಿದೇನೆ, ಈಗ ಮತ್ತೆ ಬಂದು ಮರ್ತೋಯ್ತು ಅಂತ ಹೇಳ್ತೀಯ ಅಂತ ಕೃಷ್ಣ ಕೇಳ್ತಾನೆ. ಇದು ಯಾಕೆ ನಮ್ಮ ಸ್ಮರಣೆ ಸಮಸ್ಯೆ. ಮತ್ತೆ ನೀವು ಮಹಾಭಾರತದಲ್ಲೂ ನೋಡ್ಬೋದು, ಅವನು ಅಷ್ಟೆಲ್ಲ ಪ್ರವಚನ ಮಾಡಿದ್ರು ಮತ್ತೆ ಯುದ್ಧ ಟೈಮಲ್ಲಿ ಆಗಾಗ ಇವನು ಅರ್ಜುನ ಇದಾಗ್ತಿರ್ತಾನೆ, ಕೆಂಗೆಡ್ತಾ ಇರ್ತಾನೆ. ಮಗ ಸತ್ತ ಕೆಂಗೆಡ್ತಾನೆ, ಅಯ್ಯೋ ಗುರುಗಳು ಸತ್ತವರ ಅಂತ ಹೇಳ್ತಾನೆ. ಕೃಷ್ಣ ಹೇಳಿದ್ದು ಮರ್ತೆ ಹೋಗ್ಬಿಡ್ತಾನೆ. ಇದು ಯಾಕಾಗತ್ತೆ, ನಾವು ಸರಿಯಾಗಿ ಕೇಳಿಸ್ಕೊಳ್ಳೋದಿಲ್ಲ, ಅದು ತುಂಬ ಮುಖ್ಯ. ಅದಕ್ಕೆ ನೋಡಿ, ಉಪನಿಷತ್ತಾಗಿರ್ಬೋದು ಅಥವಾ ಯಾವುದೇ ನೀವು ಕೃತಿಗಳನ್ನ ತೆಗೆದು ನೋಡಿದ್ರೆ ಕೇಳುವಂಥವನಾಗು ಅಂತ ಶುರು ಆಗುತ್ತೆ. ಪುರಾಣಗಳಲ್ಲಿ ಅಥವಾ ಉಪನಿಷತ್ತೆಲ್ಲ ನೋಡಿದ್ರೆ ಅವನೇನೋ ಪ್ರಶ್ನೆ ಕೇಳ್ತಾನೆ ಶಿಷ್ಯ. ಕೇಳಿದಾಗ ಗುರು ಏನು ಮಾಡ್ತಾನೆ, ಈಗ ನೀ ಕೇಳಿದ್ದಕ್ಕೆ ಉತ್ತರ ಕೊಡ್ತೀನಿ, ಕೇಳುವಂತನಾಗು ಅಂತಾನೆ. ಕೇಳುವಂಥವನಾಗು ಅಂತ ಯಾಕೆ ಹೇಳಬೇಕು? ಈಗಾಗಲೇ ಕೇಳಿರೋ ಪ್ರಶ್ನೆ, ಆತನೇ ಪ್ರಶ್ನೆ ಕೇಳೋದು, ಶಿಷ್ಯನೇ, ಅವನಿಗೆ ಬೇಕಿರೋದು, ಅದಕ್ಕೋಸ್ಕರನೇ ಕೇಳಿದಾನೆ ಪ್ರಶ್ನೆನ. ಆದರೂ ಕೂಡ ಗುರು ಮತ್ತೆ ಕೇಳುವಂಥವನಾಗು ಅಂತಾನೆ. ಅಂದರೆ ಅಟೆನ್ಷನ್ ಕೊಡು ಈ ಕಡೆ. ಅದಕ್ಕೆ ನೀವು ಕೇಳು ಕುಂತಿ ತನಯ ವೃಷದ ನೃಪಾಲನು ಮಲಗಿರಲು ಅಂತ ನಳಚರಿತ್ರೆಯಲ್ಲಿ ಕನಕದಾಸರು ಕೇಳು ಕುಂತಿ ತನಯ ಅಂತ ಶುರು ಮಾಡ್ತಾರೆ. ಯಾಕೆಂದರೆ ಕೇಳಿಸ್ಕೋಬೇಕು ನಾವು, ಅದು ಮುಖ್ಯವಾದ ಗುಣ. ನಾವು ಎಷ್ಟು ಕೇಳಿಸ್ಕೊತೀವೋ ಅಷ್ಟು ಇರುತ್ತೆ ಸ್ಮರಣೆ. ಆ ಸ್ಮರಣೆ ಅಭ್ಯಾಸ ಆಗಬೇಕು ಅಂದರೆ ನಾನು ಒಳ್ಳೆ ಕೇಳುಗನಾಗಬೇಕು. ನಾನು ಎಷ್ಟು ಒಳ್ಳೆ ಕೇಳುಗನಾಗ್ತೀನೋ ಅಷ್ಟು ಗುರುವಾಣಿ ನನಗೆ ತಟ್ಟುತ್ತೆ, ಅನ್ನೋದು ಆಳಕ್ಕೆ ಇಳಿಯುತ್ತೆ. ಇಲ್ಲ ಅಂದ್ರೆ ಅದು ಹೇಳಿರ್ತಾರೆ, ಕೇಳಿರ್ತೀವಿ, ನಾವು ಮರ್ತ್ಬಿಟ್ಟು ಸುಮ್ಮನೆ ಆಗ್ಬಿಡ್ತೀವಿ. ಹಂಗಾಗಬಾರ್ದು. ಹಾಗಾಗಿ ಸ್ಮರಣೆ ಮತ್ತು ಅಭ್ಯಾಸ ಅಂತ ಬಂದಾಗ ಜೀವನದಲ್ಲಿ ಗುರುವಾಣಿ ಇರ್ಬೋದು, ನಾವು ಓದಿದ್ದಿರ್ಬೋದು, ಎಕ್ಸಾಮ್ಸ್ಗೆ ಓದ್ಕೋತೀವಿ, ಕೆಲಸದಲ್ಲೇನೋ ನಾವು ಅಪ್ಸ್ಕಿಲ್ ಆಗಬೇಕು ಅಂತ ಮತ್ತೇನೋ ಓದಬೇಕಾಗತ್ತೆ. ಇದೆಲ್ಲ ಆಗೋವಾಗ ನನಗದು ಸುಲಭ ಯಾವಾಗ ಆಗತ್ತೆ ಅಂದರೆ, ನಾನು ಹೇಳುವಾಗ ಅಲ್ಲೇ ನಾನು ಗಮನವನ್ನು ಕೊಟ್ಟಾಗ. ಗಮನ ಯಾವಾಗ ಕೊಡೋಕ್ಕೆ ಸಾಧ್ಯ ಆಗತ್ತೆ ಅಂದರೆ, ನಾನು ಆಸಕ್ತಿಯಿಂದ ಕೇಳಿದಾಗ. ನನಗೆ ಯಾವುದ್ರ ಬಗ್ಗೆ ಆಸಕ್ತಿ ಇರುತ್ತೋ ಅದ್ರ ಕಡೆ ಅದು ತಾನಾಗೆ ಬೇಡ ಅನ್ನೋ ನೆನಪಿರುತ್ತೆ. ನಮ್ಮಲ್ಲೊಬ್ಬರು ಬಂದಿದ್ರು, ಇದು ಒಂದಷ್ಟು ಗೊಂದಲಗಳಿಟ್ಕೊಂಡು ಅಧ್ಯಾತ್ಮ ಸಂಬಂಧಪಟ್ಟಂಗೆ ಬಂದಿದ್ರು ಮಾತಾಡ್ಸೋಣ ಅಂತ. ಆಗ ಅವರು ಬುಕ್ ಇಟ್ಕೊಂಡು ಕೂತ್ಕೊಳ್ಳೋಕೆ ಹೋದರು. ನೋಟ್ಸ್ ಮಾಡ್ಕೋತೀನಿ ಅಂತ ನಾನು ಕೇಳಿ, ಯಾಕೆ ಏನಕ್ಕೆ ಬುಕ್ ತಂದಿದ್ದೀರಾ? ನೋಟ್ಸ್ ಮಾಡ್ಕೊಳ್ಳೋಕ್ಕೆ ಅಂದರು. ನಾನು ಕೇಳಿದೆ, ಈಗ ಚಿಕ್ಕ ವಯಸ್ಸಲ್ಲಿ ಒಂದು ಘಟನೆ ಇರುತ್ತೆ, ಅದು ನಿಮ್ಗೆ ಹೇಗೆ ನೆನಪಿದೆ? ನೋಟ್ಸ್ ಮಾಡ್ಕೊಂಡು ನೆನಪಿದ್ಯಾ, ಹಾಗೆ ಇದೆಯಾ ಅಂತ ಕೇಳಿದೆ. ಇಲ್ಲ ಹಾಗೆ ಇದೆ, ನೋಟ್ಸ್ ಏನು ಮಾಡ್ಕೊಂಡಿಲ್ಲ ಅಂದರು. ಸೊ ಇವು 10 ವರ್ಷದಿಂದ ಆಗಿರೋದು ನೋಟ್ಸ್ ಮಾಡ್ಕೊಳ್ದೆ ನೆನಪಿದೆ ಅಂತಂದರೆ ಹೇಗೆ ಸಾಧ್ಯ ಆಯಿತು? ಅಂದರೆ ಮನುಷ್ಯಗೆ ಮೆಮೊರಿ ಪವರ್ ಇದೆ, ಆದರೂ ಅವನು ನೆನಪಿಟ್ಕೋತಿಲ್ಲ. ಯಾಕೆ? ಯಾವಾಗ ನಮ್ಮ ಜೀವನದಲ್ಲಿ ಒಂದು ಆಳವಾಗಿ ಪ್ರಭಾವ ಬೀರುತ್ತೋ ಅದು ತಾನಾಗಿ ಅದು ಇದಕ್ಕೆ ಹೋಗ್ಬಿಡುತ್ತೆ. ಲಾಂಗ್ ಟರ್ಮ್ ಮೆಮೊರಿ ಅಂತ ಮೈಂಡಲ್ಲಿ ಹೇಳಿರುತ್ತೆ, ಲಾಂಗ್ ಟರ್ಮ್ ಮೆಮೊರಿ, ಶಾರ್ಟ್ ಟರ್ಮ್ ಮೆಮೊರಿ ಅಂತ. ಸೊ ಈ ಶಾರ್ಟ್ ಟರ್ಮ್ ಮೆಮೊರಿ ಎಲ್ಲವನ್ನೂ ಫಸ್ಟ್ ಶಾರ್ಟ್ ಟರ್ಮ್ ಮೆಮೊರಿಗೆ ಹೋಗುತ್ತೆ. ನನಗದು ಎಷ್ಟು ಇಂಪಾರ್ಟೆಂಟ್ ಅಂತ ಅನ್ಸುತ್ತೋ ಅದ್ರ ಆಧಾರದ ಮೇಲದು ಇದನ್ನು ಲಾಂಗ್ ಟರ್ಮ್ ಮೆಮೊರಿಗೆ ಹಾಕ್ಕೋಬೇಕಾ ಬೇಡವಾ ಅಂತದ್ದು ಮೈಂಡ್ ಡಿಸೈಡ್ ಮಾಡುತ್ತೆ. ಸೊ ಡೈರೆಕ್ಟಾಗಿ ಅದೇನೇ ಇದು ಲಾಂಗ್ ಟರ್ಮ್ ಮೆಮೊರಿ, ಇದು ಶಾರ್ಟ್ ಟರ್ಮ್ ಮೆಮೊರಿ ಅಂತದು ಡಿಸೈಡ್ ಮಾಡೋಕ್ಕಾಗಲ್ಲ. ನಾವು ಡಿಸೈಡ್ ಮಾಡಿದಾಗ ನನಗಿದು ಮುಖ್ಯ ಅಂತ ನನಗನ್ಸಿದ್ರೆ ಅವಾಗ ಅದು ತಾನಾಗಿ ಅದು ಇವನು ಸರ್ವೈವಲ್ಗೆ ಬೇಕು ಅನ್ಸುತ್ತೆ, ತುಂಬ ಆಘಾತಕ್ಕೂ ಬೇರೆ ಒಳಗಾಗಿದ್ದಾನೆ ಅಥವಾ ತುಂಬ ಸಂತೋಷಕ್ಕೆ ಒಳಗಾಗಿದ್ದಾನೆ, ಇದು ಲಾಂಗ್ ಟರ್ಮ್ ಮೆಮೊರಿಗೆ ಇಟ್ಕೊಳ್ಳೋಣ, ಇವನು ಯೂಸ್ ಆಗತ್ತೆ ಅಂತ ಮೈಂಡ್ ಏನು ಮಾಡುತ್ತೆ, ಅವಾಗ ಲಾಂಗ್ ಟರ್ಮ್ ಮೆಮೊರಿ ತಾನಾಗೆ ಆಗುತ್ತೆ. ಯಾವಾಗ ಅಂದರೆ ನಾವು ಆ ಕ್ಷಣವನ್ನು ತೀಕ್ಷ್ಣತೆಯಿಂದ ಬದುಕಿದಾಗ. ನಾವು ಯಾವಾಗ ಒಂದು ಕ್ಷಣವನ್ನು ತೀಕ್ಷ್ಣವಾಗಿ ಬದುಕ್ತೀವಿ ಆಗ ತಾನಾಗಿ ಅದು ಶಾರ್ಟ್ ಟರ್ಮ್ ಮೆಮೊರಿಯಿಂದ ಲಾಂಗ್ ಟರ್ಮ್ ಮೆಮೊರಿಗೆ ಹೋಗುತ್ತೆ. ಆಗ ಸ್ಮರಣೆ ಸಾಧ್ಯ ಆಗತ್ತೆ. ಯಾವಾಗ ಲಾಂಗ್ ಟರ್ಮ್ ಮೆಮೊರಿಗೆ ಹೋಗಿ ಕೂತ್ಕೊಳ್ಳುತ್ತೆ
ಸರಿಯಾದ ಸಮಯಕ್ಕೆ ಅದನ್ನು ರೀಕಾಲ್ ಮಾಡ್ಕೊಳ್ಳೋದು ತುಂಬ ಮುಖ್ಯ. ಒಂದು ಸ್ಮರಣೆ ಅಭ್ಯಾಸ ಇದು ಮಧ್ಯೆ ಇರೋದು, ರೀಕಾಲ್ ಮಾಡ್ಕೊಳ್ಳೋದು ನಂಗೆ ನೆನಪಲ್ಲಿದೆ, ಆ ಕ್ಷಣದಲ್ಲದು ನನಗೆ ಮತ್ತೆ ಅದು ನನಗದು ನೆನಪಾಗಬೇಕು, ಅದು ಮೆಮೊರಿನಲ್ಲಿದೆ, ಬಟ್ ರೀಕಾಲ್ ಆಗಬೇಕು ಸರಿಯಾದ ಸಮಯಕ್ಕೆ, ಆ ಸಂದರ್ಭ ಬಂದಾಗ ನನಗದು ರೀಕಾಲ್ ಆಗಬೇಕು. ಆಗ ನಾನು ಕಲ್ತಿದ್ದು ಅದು ಸ್ಕಿಲ್ಸ್ ಇರ್ಬೋದು, ನಾಲೆಡ್ಜ್ ಇರ್ಬೋದು, ಅಥವಾ ವಿಸ್ಡಮ್ ಇರ್ಬೋದು, ಏನೇ ಆಗಿದ್ದರೂ ನಾನು ಅದನ್ನು ಕಲಿಯುವಾಗ ತೀಕ್ಷ್ಣತೆಯಿಂದ ಅದರ ಕಡೆಗೆ ಗಮನ ಇರಬೇಕು. ಆಗ ತಾನಾಗೆ ಶಾರ್ಟ್ ಟರ್ಮ್ ಮೆಮೊರಿ ಬದಲು ಲಾಂಗ್ ಟರ್ಮ್ ಮೆಮೊರಿಗೆ ಹೋಗುತ್ತೆ. ಆಗದು ಮೆಮೊರಿಯಾಗಿ ಕ್ರಿಯೇಟ್ ಆಗುತ್ತೆ. 10 ವರ್ಷ 15 ವರ್ಷ ನೆನಪಿರುತ್ತೆ. ಅದರಿಂದ ಮತ್ತೆ ನಾವು ಅದನ್ನು ಸೂಕ್ತ ಸಮಯ ಕರೆಕ್ಟಾಗಿ ಅದನ್ನು ರೀಕಾಲ್ ಮಾಡ್ಕೋಬೇಕು ಮತ್ತು ಅದನ್ನು ಪ್ರಾಕ್ಟೀಸ್ ಮಾಡಬೇಕು, ಅಪ್ಲೈ ಮಾಡಬೇಕು. ಆಗ ನಾನು ಓದಿದ್ದಾಗಲಿ, ಗುರುವಾಣಿ ಆಗಿರ್ಬೋದು, ಗುರುವಿಂದ ಕಲಿತಿದ್ದಾಗಿರ್ಬೋದು, ಇವೆಲ್ಲವೂ ಜೀವನದಲ್ಲಿ ಪ್ರಯೋಜನಕ್ಕೆ ಬರುತ್ತೆ. ಈ ಸ್ಮರಣೆ ಅಭ್ಯಾಸಕ್ಕೆ ತೀಕ್ಷ್ಣವಾಗಿ ಬದುಕುವುದು, ಸೂಕ್ತ ಸಮಯದನ್ನು ನೆನಪು ಮಾಡಿಕೊಳ್ಳುವುದು, ಆಗದು ತಾನಾಗೆ ಜೀವನದಲ್ಲಿ ಕಲಿತಿದ್ದು ಓದಿದ್ದು ಪ್ರಯೋಜನಕ್ಕೆ ಬರುತ್ತೆ. ಇಲ್ಲ ಅಂದರೆ ನಾವು ಟೂಲ್ಸ್ ತಂದಿಟ್ಟಿರ್ತೀವಿ, ಅದನ್ನು ಎಲ್ಲಿಟ್ಟಿರೋ ಮರ್ತು ಬಿಟ್ಟಿರ್ತೀವಿ, ಬಳಸಿರಲ್ಲ, ನಮ್ಗೆ ಯಾವ ಬೇಕು ಅನ್ಸುತ್ತೆ ಅವಾಗ ಟೂಲ್ ಕೈಗೆ ಸಿಗೋದೇ ಇಲ್ಲ. ಇನ್ಯಾವತ್ತೂ ಸಿಗುತ್ತೆ, ಅದು ಪೂರ್ತಿ ಅದು ರಸ್ಟ್ ಹಿಡಿದಿರುತ್ತೆ, ಪ್ರಯೋಜನ ಬರ್ದಂಗೆ ಆಗ್ಬಿಡುತ್ತೆ. ಹಾಗಾಗಿ ಪ್ರತಿಯೊಬ್ಬರ ಜೀವನದಲ್ಲೂ ತಾವು ಜೀವನದಲ್ಲಿ ಏನು ಕಲ್ತಿದ್ದೀವಿ ಅದು ಸ್ಮರಣೆಯಲ್ಲಿರಲಿ, ಅದು ಅಭ್ಯಾಸಕ್ಕೆ ಬಂದು ಎಲ್ರಿಗೂ ಫಲ ಸಿಗಲಿ.